ನಮಸ್ಕಾರ ಸ್ನೇಹಿತರೆ, ತ್ರಿಷಾ ಲಾಗ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೆಂಗದೇರಿ, ಆರಾಮದೇರಿ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ಬರ್ರಿ. ಇದು ಬಂದುಬಿಟ್ಟು ನೋಡ್ರಿ, ಈಗ ನಾನು ಊರಿಂದ ಬಂದೆಲ್ರಿ. ನಮ್ಮ ದೊಡ್ಡಪ್ಪ ಕಾರ್ಯ ಮುಗಿಸ್ಕೊಂಡು ಬಂದು 2 ದಿನ ಟೈಮ್ ಇತ್ತು. ಸೊ 2 ದಿನದಾಗ ನಾ ಯಾವ ವಿಡಿಯೋನೂ ಮಾಡಿಲ್ಲ. ಸೊ ನೆಕ್ಸ್ಟ್ ಇನ್ನು ಊರಿಗೆ ಹೋಗೋದ ಮಾಡಾಕತ್ತಿದ್ದೆ ನೋಡ್ರಿ. ಅಣ್ಣನ ಮಗನ ಬರ್ತ್ಡೇ ಭಾಳ ಚೆನ್ನಾಗಿ ಮಾಡಿದ. ಬರ್ಡೇ ಖುಷಿ ಆಯಿತು. 5ನೇ ವರ್ಷದ ಬರ್ಡೇ ಒಂದು. ಹೀಗಾಗಿ ಹೊಂಟೀವಿ. ಡೆಕೋರೇಷನ್ ಮಾಡೋಕೆ ನಮ್ಮ ಮನೆಯವ್ರಿಗಾರ ಹೇಳಿದ್ದೆ ರೀ ಅವ್ರು, ಅಣ್ಣ. ಹೀಗಾಗಿ ಇವ್ರು ಸ್ವಲ್ಪ ಮಟ್ರಿಯಲ್ ಒಯ್ಯೋದಿತ್ತಲ್ಲ, ಅದನ್ನೇ ತೊಗೊಂಡು ಹೋಗತ್ತಿದ್ವಿ. ನಾನು ಬಸ್ಸಿಗೆ ಬರ್ತೀನಿ ಅಂತ ಹೇಳಿದೆ, ಆದ್ರೆ ಅವ್ರು ಕೇಳಲಿಲ್ಲ. ಬೇಡಬ್ಬ ಮತ್ತೆ ಯಾಕೆ ಬಸ್ಸಿಗೆ ಬರ್ತಿ, ಟಾಟಾ AC ಒಳಗೆ ಹೋಗೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೊಂಟಾರ. ನಂಗಂತೂ ನಿಜವಾಗ್ಲೂ ಒಂಥರ ಭಯ ಅನ್ಸಕತ್ತಿತ್ತು. ಯಾವಾಗ ಹೋಗಿ ಮುಟ್ಟಿವಪ್ಪ ಊರು ಅಂತ ಅನ್ಸಕತ್ತಿತ್ತು. ಅವ್ರು ಭಾಳ ಸ್ಪೀಡ್ ಒಳಗೆ ಹೋಗ್ತಿರ್ತಾರೆ ರೀ, ಹೀಗಾಗಿ ಭಯ ಅನ್ಸಕತ್ತಿತ್ತು. ನೋಡ್ರಿ ಇಲ್ಲಿ ಇಷ್ಟು ಜಾಗದೊಳಗೆ ಹೆಂಗೆ ಕೂತ್ಕೊಂಡೀವಿ. ತ್ರಿಷಾ ಅಲ್ಲೇ ಮಲ್ಕೊಂಡ್ಬಿಟ್ಟಾಳೆ. ಆಕೆಗೆ ಸ್ವಲ್ಪ ಪ್ಲೇಸ್ ಇತ್ತು ಮಲ್ಕೊಳ್ಳೋದಕ್ಕೆ. ಚಿಂಟು ಪಾಪ ನನ್ನ ಮೇಲೆ ಕೂತ್ಕೊಂಡು ಬಂದಾನ. ಎಷ್ಟೊತ್ತಂದ್ರೆ ಒಂದು 3-4 ತಾಸು ಅಂದ್ಕೊಂಡ್ವಿ. 4 ಅವರ್ ಕೂತ್ಕೊಂಡು ಅಷ್ಟು ಜಾಗದೊಳಗನ ಯಾವಾಗ ಬಂದಿದ್ದಪ್ಪ ಮನೆ ಅನ್ನೋ ಹಂಗಾಗ್ಬಿಟ್ಟಿತ್ತು ನಂಗಂತೂ. ಅದ್ರಾಗ ಬೇರೆ ಅವರು ರಾತ್ರಿ ಊಟ ಮಾಡ್ಕೊಂಡು ಬೇರೆ ಹತ್ತಿದ್ವ ಅಲ್ಲಿ ಡಾಬಾದಲ್ಲಿ. ಎಲ್ಲಿ ಮಲ್ಕೊಂಡಾರೇನೋ ಅನ್ನೋ ಭಯ. ಅಂದರೆ ಸುಮ್ಮನೆ ನಿದ್ದೆ ಗುಂಪು ಬರ್ತಿರ್ತೈತಲ್ರಿ, ಹಂಗಾದ್ರೆ ಏನು ಮಾಡೋದು ಅಂತ ನಂಗೆ ಭಯ ಅನ್ಸಕತ್ತಿತ್ತು. ಹಸು ಬೇರೆ ಆಗಿತ್ತು. ಹಿಂಗಾಗಿ ಅಲ್ಲಿ ಡಾಬಾಕ್ಕೆ ಕೊನ್ನೂರಿಗೆ ಇಳ್ಕೊಂಡು ಊಟ ಮಾಡಿದ್ವಿ. ಮನೆಯೇ ನಾವು ಲೇಟಾಗಿ ಬಿಟ್ಟಿದ್ವಿ, 8 ಗಂಟೆ ಬಿಟ್ಟಿದ್ವಿ ರಾತ್ರಿ. 12 ಗಂಟೆ ಅಂದರೆ ನಾವು ಬಾಗಲಕೋಟೆ ಮನೆ ಒಳಗಿದ್ವಿ, ಭಗವತಿ ಒಳಗೆ ಇದ್ವಿ 12 ಗಂಟೆಗೆ. ಹೀಗಾಗಿ ಇಬ್ಬರು ಅವರಿಗೆ ನಾನು ನಿದ್ದೆ ಗುಂಪು ಬರೋದು ಬೇಡ ಅಂತ ಹೇಳಿಬಿಟ್ಟು, ಹಾಡು ಹೇಳ್ಕೊಡ್ರಿ ನನಗೂ, ನಾ ಹಾಡ್ತೀನಿ ಅಂತ ನಾನು. ಅವ್ರು ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ. ಹೀಗಾಗಿ ಹೇಳ್ರಿ ಅಂತಲೇ ಅವ್ರು ನಂಗೆ ಹೇಳ್ಕೊಡಕತ್ತಿದ್ರು. ಅದೇ ಟೈಮ್ ಪಾಸ್ ಮಾಡಿಕೊಂಡು ಸೊ ಬಂದು ಮುಟ್ಟಿದ್ವಿ. ಕೂತು ಜಾಮೂನ್ ಭಾರಿ ಮಾಡಿರಲ್ಪ. ಹಾಗೈತೆ ನಿನ್ನೆ ಅನ್ಸತ್ತಿದ್ರು ಸಿರ್ದೇ ಇದ್ರು ಇದನ್ನ ಮಾಡ್ತಿದ್ಲ, ಅದನ್ನು ಮಾಡ್ತಿದ್ದೆ. ಗುಲಾಬ್ ಜಾಮೂನ್ ಮಾಡಕತ್ತಿ. ಇದು ವೆನಿಟಿ ಬ್ಯಾಗ್ನೇ. ಅಂದ್ರೆ ನೀವು ಯಾರು ಮಾಡಿಬಿಡ್ರಿ ಅಂತ ಹೇಳಿ ಅಲ್ಲಿ ಇಡು ಮತ್ತೆ. ನೋಡ್ರಿ, ಈಗ ಅಣ್ಣ ನಾಳೆಗೆ ಬರ್ಡೇದ ಪಾರ್ಟಿಗೆ ಸ್ವೀಟ್ ಮನ್ಯಾಗ ಮಾಡಿದ್ದು. ಎಲ್ಲ ಅಡ್ಗೆನೂ ಸಿಂಪಲ್ಲಾಗಿ ಅಡುಗೆ ಮಾಡಿದ್ದೆ. ಅದನ್ನು ಮನೆಯಲ್ಲೇ ಮಾಡಿತ್ತಲ್ಲ, ಹೀಗಾಗಿ ಸ್ವೀಟ್ ಜಾಮೂನ್ ಮಾಡಿದ್ದೆ. ಇನ್ನೂ ಒಂಥರ ಸ್ವೀಟ್ ರೈಸ್ ಅದು ಮಾಡಿದ್ದೆ. ಹೀಗಾಗಿ ರಾತ್ರಿನ ಕುತ್ಕೊಂಡು ಜಾಮೂನ್ ಮಾಡಿದ್ದಾರೆ. ಇಲ್ಲಿ ನೋಡ್ರಿ, ಇದು ನಿಮ್ಗೆ ಗೊತ್ತಿರ್ಬೇಕಂತ. ಅನ್ರಿದ್ರಾಗ ತೊಗೊಂಬರ್ತಾವ ಅಮ್ಮ, ಅನ್ರಿ. ಅಲ್ಲ, ಇಲ್ಲೊಂದು ಹುಡುಗ ಅದನ್ನ ಕರ್ಕೊಂಡು ಹಾಕಿರಿ, ಅವನ್ನ ಅಪ್ಪನ್ನ ಕರ್ಕೊಂಡು ಹೋಗಿರಿ. ಹಾಂ, ಅದು ನಿಮ್ಗೆ ಗೊತ್ತಿರ್ಬೇಕು ಅನ್ಕೊಂಡಿರ್ತೀನಿ. ಪಕ್ಕೀರ್ ಮಾಡಿರ್ತಾರಲ್ಲ ಹಳ್ಳಿ ಒಳಗೆ, ಮೊಹರಂ ಹಬ್ಬದಾಗಿದೆ. ಪಕ್ಕೀರ್ ಮಾಡಿದವ್ರನ್ನ ಹಂಗೆ ಕಳಿಸಿರ್ತಾರೆ. ಜೋಳ ಅಕ್ಕಿ ಏನಾದರೂ ಅವ್ರಿಗೆ ಹಾಕ್ತಾರೆ. ಹಾಗಾಗಿ ಅವ್ರದ್ದೊಂದು ವಿಡಿಯೋ ತೊಗೊಂಡೆ, ನಂಗೆ ಇಷ್ಟ ಆಗಿ. ಇಲ್ಲಿ ನೋಡ್ರಿ, ಬೆಳಗ್ಗೆ ಟೈಮು 8 ಗಂಟೆ ಆಗಿತ್ತೇನೋ, ಆವಾಗ ಇದನ್ನೆಲ್ಲ ಪೆಂಡಲ್ ಹಾಕಕತ್ತಿದ್ರು ಅವರು ಬರ್ಡೇದು. ಸ್ಟೇಜ್ ಹಾಕಿದಾದ್ಮೇಲೆ ಇವ್ರು ನಮ್ಮ ಮನೆಯವ್ರದ್ದು ಡೆಕೋರೇಷನ್ ಸ್ಟಾರ್ಟ್ ಮಾಡೋರಿದ್ರು. ಇವ್ರು ನೋಡ್ರಿ, ಇಲ್ಲಿ ಆಗಲೇ ಹುಡುಗರು ಬಂದಿದ್ರು, ಈಗ ಹುಡುಗಿಯರು ಬಂದಾರೆ. ಒಂಥರ ಇಷ್ಟ ಅನಿಸುತ್ತಲ್ರಿ ಹಿಂಗೆ ನೋಡೋದಕ್ಕೆ. ಅವ್ರಿಗೆ ಜೋಳ ಅಕ್ಕಿ ಏನಾದರೂ ಹಾಕಿದ್ರೆ ತೊಗೊಂಡು ಹೋಗ್ತಾರೆ ಅವರು. ಹಂಗೆ ಫಂಕ್ಷನ್ಗೆಲ್ಲ ರೆಡಿ ಮಾಡತ್ತಿದ್ರೆ ನಾನು ಎಲ್ಲರಿಗೂ ನಾಷ್ಟ ಮಾಡಿಕೊಟ್ಟೆ. ಉಪ್ಪಿಟ್ಟು ಮಾಡಿದ್ದೆ, ಎಲ್ಲರೂ ನಾಷ್ಟ ಮಾಡಿದ್ವಿ. ಅದು ಉಪ್ಪಿಟ್ಟು ಹೆಂಗೆ ಮಾಡಿದ್ನೋ ಏನೋ ಕರೆಕ್ಟ್ ಆಗಿಬಿಟ್ಟಿತ್ತು. ಮತ್ತು ಉಳಿದಿರಲೇ ಇಲ್ಲ. ಇನ್ನೂ ಬರೋರು ಇದ್ರು, ಅಕ್ಕ ದೂರಿಂದ ಅವರೆಲ್ಲ ಬಂದು ಪಾಪ ಹಸ್ಕೊಂಡಿರ್ತಾರೆ ಅಂತ ಹೇಳಿಬಿಟ್ಟು ಮತ್ತೊಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಬೇಕು ಅಂದ್ಕೊಂಡೆ. ಇಲ್ಲಿ ನೋಡ್ರಿ, ಎಲ್ಲ ತರಕಾರಿ ಹೆಚ್ಚಾಕತ್ತಾರ. ಇವರೆಲ್ಲ ನಮ್ಮ ವೈನಿ ಮತ್ತು ಅಣ್ಣನ ಮಕ್ಕಳು ಎಲ್ಲರೂ ಸೇರಿ ತರಕಾರಿ ಹೆಚ್ಚಾಕತ್ತಾರ. ಅಣ್ಣ ಅಂತರೂ ಮಗನ ಬರ್ಡೇ ಖುಷಿಯಲ್ಲಿ ಜೋರು ಅದಾನೆ ನೋಡ್ರಿ. ಇವರೆಲ್ಲರೂ ನಾಷ್ಟ ಮಾಡೋಕೆ ಕುಂತಿದ್ರು. ಉಪ್ಪಿಟ್ಟು ತಿಂದ್ಬಿಟ್ಟು
ನಾನು ಸಹ ಅಷ್ಟೇ ನಾನು ಉಪ್ಪಿಟ್ಟು ಮಾಡಿದ್ವಲ್ಲ ಹಂಗೆ ಉಪ್ಪಿಟ್ಟು ತಿಂದು ಸ್ನಾನ ಆಗಿರಲಿಲ್ಲ ಆಮೇಲೆ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿಬಿಟ್ಟು ಸ್ನಾನ ಮಾಡಿದ್ದಿಲ್ಲ ಉಪ್ಪಿಟ್ಟು ಮಾಡಿದೆ. ಆಮೇಲೆ ಮತ್ತು ಸ್ನಾನ ಮುಗಿಸ್ಕೊಂಡು ಹಂಗೆ ನಮ್ಮ ಮನೆಯವ್ರದ್ದು ಸ್ಟೇಜ್ ಡೆಕೋರೇಷನ್ ನಡೆದಿತ್ತು. ಸೊ ಅವ್ರ ಜೊತೆ ಹೋಗಿ ನಾನು ಜಾಯ್ನ್ ಆದೆ. ಖುಷಿ ಆಯ್ತು ನಂಗೆ ಒಂಥರ ಬಲೂನ್ ಉಬ್ಸೋದು ಕೊಡೋದು ಅವ್ರಿಗೆಲ್ಲ. ಈಕಿ ನೋಡ್ರಿ ನಮ್ಮ ಅಣ್ಣನ ಮಗಳು ಎಷ್ಟು ಕಾಡಿಸ್ತಾಳೆ ನಂಗಂದ್ರೆ ಅಷ್ಟು ಕಾಡಿಸ್ತಾಳೆ ಆಕಿ. ಗೊಬ್ಬೇಕಿನ ಅಂತಲ್ಲ ಎಲ್ಲರೂ ಹಂಗೆ ಕಾಡಿಸ್ತಾರೆ ಅವ್ರು ನಂಗೆ. ನೋಡ್ರಿ ಉಪ್ಪಿಟ್ಟು ಸಾಲಿಲ್ಲ ಅಂತ ಹೇಳಿದ್ನಲ್ಲ, ಹೀಗಾಗಿ ಇನ್ನೊಂದು ಸ್ವಲ್ಪ ಮಾಡಾಕತ್ತೀನಿ ಉಪ್ಪಿಟ್ಟು. ಜಾಮೂನು ನೈಟ ಮಾಡಿದ್ರಲ್ರಿ, ಅದು ಮೇಲಿರೋದೆಲ್ಲ ಸ್ವಲ್ಪ ಡ್ರೈ ಆಗಿ ಹಾಗೆ ಇತ್ತು. ಸ್ವೀಟ್ ಎಲ್ಲ ಇದು ಆಗಿರಲಿಲ್ಲ, ಹಾಗಾಗಿ ಅದನ್ನು ಪೂರ್ತಿ ಕೆಳಗಿರೋದೆಲ್ಲ ನೆಂದಿತ್ತು, ಮೇಲಿರೋದೆಲ್ಲ ಹಾಗೆ ಸ್ವಲ್ಪ ಡ್ರೈ ಇತ್ತು. ಹೀಗಾಗಿ ಉಲ್ಟಾ ಮಾಡಿ ಸುರಿದು ಸೊ ಅದ್ರದ್ದು ಎಲ್ಲ ಟೇಸ್ಟ್ ಎಲ್ಲ ಕಡೆ ಇದಾಗಲಿ ಅಂತ ಹೇಳ್ಬಿಟ್ಟು ಅನ್ನ ಇನ್ನೊಂದು ಇದಕ್ಕೆ ಹಾಕಿದ್ರೆ ಅದನ್ನು ಮಸ್ತಾಗಿತ್ತು. ಸ್ವೀಟ್ ಅಷ್ಟು ಸ್ವೀಟ್ ಅಲ್ಲ ಅಷ್ಟಿದಲ್ಲ, ಮೀಡಿಯಮ್ ಆಗಿ ಚೆನ್ನಾಗಾಗಿತ್ತು. ಅಣ್ಣ ತಂಗಿ ಮಸ್ತ್ ಎಂಜಾಯ್ ಮಾಡ್ತಾರೆ ಎಲ್ಲರೂ. ನಮ್ಮ ಮನ್ಯಾಗ ಏನಾರು ಫಂಕ್ಷನ್ ಇದ್ರೆ ಖುಷಿ ಆಕೈತಿ ಅಂತಾರೆ, ಎಲ್ಲರೂ ಸೇರ್ಕೊಂಡಿರ್ತಾರೆ, ಎಲ್ಲರೂ ಎಂಜಾಯ್ಮೆಂಟ್ ಮಾಡ್ತಾರಲ್ಲ. ಹೀಗಾಗಿ ಅನ್ನ ನೋಡ್ರಲ್ಲಿ ಸೂಪರ್ ಆಗ್ಯಾವ ಅಂತ ಹೇಳಕತ್ತಾನ. ಜಾಮೂನು ಅವನೇ ಮಾಡಿರೋದು, ಅವನು ಮತ್ತು ಎಲ್ಲರೂ ಸೇರಿಕೊಂಡು ಮಾಡಿದ್ದಾರೆ ನೈಟ್ ಜಾಮೂನು. ಇವಾಗ ಏನೈತಲ್ಲ ಖೀರ್ ಮಾಡೋರಿದ್ದಾರೆ, ಶಾವಿಗೆ ಪಾಯಸ ಥರ ಖೀರ್ ಮಾಡ್ತಾರಲ್ಲ ಹಂಗೆ ಮಾಡೋನಿದ್ದಾನೆ. ಅನ್ನನೇ ಮಾಡ್ತಾನೆ ಅದನ್ನು. ಮತ್ತು ಪಲಾವ್ ಮಾಡೋಕೆ ಏನೈತಲ್ಲ ಅವ್ನ ಫ್ರೆಂಡ್ ಬಂದಿದ್ರೆ ಪಲಾವ್ ಮತ್ತು ಮೊಸರು ಬಜ್ಜಿ 2 ಥರ ಸ್ವೀಟ್ ಇಷ್ಟ ಸಿಂಪಲ್ಲಾಗಿ ಊಟ ಮಾಡಿಸಿದ್ರು ಮಧ್ಯಾಹ್ನಕ್ಕೆ. ಇಲ್ಲಿ ನೋಡ್ರಿ ತ್ರಿಶೂಲ್ ಅವ್ರ ಅಜ್ಜ ಹೊತ್ಕೊಂಡು ನಿಂತಾರೆ, ಅವ್ರ ಕಡೆ ಅದಾನ. ಅವನಿಗಂತೂ ಮೇಲೆಲ್ಲ ಏನೇನೋ ಕಾಣಕತ್ತಿತ್ತಲ್ಲ ಆ ಕಡೆ ಕಲರ್ ಬಟ್ಟೆ, ಹೀಗಾಗಿ ಅದನ್ನೇ ನೋಡಕತ್ತಿದ್ದ ತ್ರಿಶೂಲ್. ಇವ್ರದ್ದು ನಮ್ಮ ಮನೆಯವ್ರದ್ದು ಡೆಕೋರೇಷನ್ ಸ್ಟಾರ್ಟ್ ಆಗಿತ್ತು. ಎಲ್ಲರೂ ಏನಂತ ಕಾಡ್ಸಾಕತ್ತಿದ್ರು ಅಂತಂದ್ರೆ ಇರೋದು ಬರ್ಡೇ ಮಾತ್ರ ಬಾಯ್ ಬರ್ಡೇ, ಇವ್ರು ತಂದಿರೋದು ಮಟ್ರಿಯಲ್ ಆಯಿತು ಬ್ಯಾನರ್ಗಳಾಯ್ತೆಲ್ಲ ಹುಡುಗಿದು ಅಂತ ಹೇಳಿಬಿಟ್ಟು ನಮಗೆ ಹುಡುಗಾಟ ಮಾಡಕತ್ತಿದ್ರೆ. ನಾವಂತೂ ಇದ್ದಿದ್ದರಲ್ಲೇ ತೊಗೊಂಡು ಹೋಗಿ ಮಾಡಿದ್ರೆ ಆತ ಅಂದ್ಕೊಂಡ್ವಿ. ಅಣ್ಣನೂ ಅಷ್ಟೇ ಹೇಳಿದ್ದ, ಏನು ಬೇರೆ ಥರದ್ದು ಏನು ಬೇಡ, ಏನಿರುತ್ತಲ್ಲ ಅದನ್ನೇ ತೊಗೊಂಬಂದ್ಬಿಟ್ಟು ಮಾಡಿರಿ ಅಂತ ಹೇಳಿದ್ದ. ಹೀಗಾಗಿ ನೋಡ್ರಿ ಈಗ ಟಾಟಾ ಎ ಸಿ ಇಲ್ಲೇ ನಿಂದಿರಿಸ್ಬಿಟ್ಟು ಎಲ್ಲ ಮಟ್ರಿಯಲ್ ಇಳ್ಕೊಂಡೆಲ್ಲ ಸ್ಟಾರ್ಟ್ ಮಾಡಿದರೆ ನನಗೂ ಬಲೂನ್ಸ್ನೆಲ್ಲ ಇದು ಮಾಡೋಕೆ ಖುಷಿ ಅನ್ನಿಸ್ತು. ನಮ್ಮ ಮನೆಯವ್ರು ಹುಡುಗಾಟ ಮಾಡತ್ತಿದ್ರು, ನೀನು ಬಾ ಸುಮ್ಮನೆ, ನೀ ಬಲೂನ್ ಇದು ಮಾಡಿಕೊಡುವಂತೆ ನಾವೆಲ್ಲ ಇದು ಮಾಡ್ತೀವಿ ಅಂತ ಹೇಳಿಬಿಟ್ಟು. ಈ ಕಡೆದು ಪಲಾವ್ ರೆಡಿ ಆಗತ್ತಿತ್ತು. ಇನ್ನೇನಿಲ್ಲ ಪಟ ಇದನ್ನು ಮುಗಿಸ್ಬಿಟ್ಟು ನೆಕ್ಸ್ಟ್ ರೆಡಿಯಾಗಿ ಬರೋದೆಲ್ಲರೂ ಅಂತ ಅಂದ್ಕೊಂಡ್ಬಿಟ್ಟು ಮಾಡತ್ತಿದ್ವಿ. ಒಂಥರ ನಿಜವಾಗ್ಲೂ ಖುಷಿ ಅನ್ನಿಸ್ತು ನಂಗೆ. ನಮ್ಮ ಮನೆಯವ್ರ ಕೆಲಸದೊಳಗೆ ಹೆಲ್ಪ್ ಮಾಡಿ ಎಲ್ಲರೂ ಅದೇ ಅಂತ ಇದ್ರು, ನೀನು ಹೋಗಿಬಿಡು ಸುಮ್ಮನೆ, ಅವ್ರಿಗೆ ಹೆಲ್ಪ್ ಆಕೈತಿ ಅಂತ ಹೇಳಿಬಿಟ್ಟು. ಒಂಥರ ಖುಷಿ ಅನಿಸುತ್ತೆ, ಹೋಗೋದೇನು ಇದಿಲ್ಲ, ಆದರೆ ಅವ್ರು ಕರ್ಕೊಂಡು ಹೋಗಂಗಿಲ್ಲ ಹಂಗೆ ಹೇಳ್ತಾರೆ ಅಷ್ಟೇ ನಮ್ಮ ಮನೆಯವರು. ನೋಡಿರಿ ಬಲೂನೆಲ್ಲ ಹಾಕ್ತಾಯಿದ್ದೇವೆ. ಬಲೂನ್ಸು ಅಷ್ಟೇ ಅವ್ರ ಕಡೆ ಎಷ್ಟೊಂದು ವೆರೈಟಿ ಬಲೂನ್ ಇತ್ತಲ್ಲ, ಅದ್ರಾಗಿಂದ ಕಲರ್ ಯಾವ್ದು ಲೈಕ್ ಆಗುತ್ತೆ ಹಾಕಾಕತ್ತಿದ್ರೆ ಇದೇ ಕಲರ್ ಬಲೂನ್ ಅದೇನಂತ ಏನಿರಲಿಲ್ಲ. ಚೆನ್ನಾಗಿ ಅನ್ನಿಸ್ತು ಬರ್ಡೇನು. ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ನಾನು ಯಾವ ಥರ ಎಲ್ಲರೂ ರೆಡಿಯಾಗಿದ್ದರು ಅಂತ ಹೇಳಿಬಿಟ್ಟು. ನೋಡ್ರಿ ಈಗ ಬಲೂನ್ ಹಾಕೋದು ಇನ್ನೂ ಮುಗ್ದಿಲ್ಲ, ಹಾಕಾಕತ್ತಿದ್ವಿ ನಾವು ಕಾಮಿಡಿ ಮಾಡಿಕೊಂಡು. ಎಲ್ಲರೂ ನಮ್ಮ ಅಣ್ಣನ ಮಕ್ಕಳೆಲ್ಲರೂ ಹುಡುಗಾಟ, ಅತ್ತಿನೂ ಕರ್ಕೊಂಡು ಹೋಗ್ಬಿಡ್ರಿ ನೀವು ಸುಮ್ಮನೆ ಕೆಲ್ಸಕ್ಕೆ ಅಂತ ಹೇಳಿ ಅವ್ರು ಸಹ ಹುಡುಗಾಟ ಮಾಡಕತ್ತಿದ್ರು ನನಗೆ. ನೋಡ್ರಿ ಆಯ್ತು, ಇನ್ನೇನು ಸ್ವಲ್ಪ ಇತ್ತು, ಬೇಗ ಹಾಕಿ ರೆಡಿ ಆಗೋದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದ್ರು ನಮ್ಮ ಮನೆಯವ್ರು. ನಮ್ಮ ಅಣ್ಣನ ಮಗಳು ಅಂತ ಇದ್ರೆ ಜಾತ್ರೆ ಒಳಗೆ ಸುಮ್ಮನೆ ಬಲೂನ್ ಉಬ್ಸಕ್ಕೆ ನಿಂದಿರ್ರಿ ನೀವು ಅಂತ ಹುಡುಗಾಟ ಹಚ್ಚಿದ್ರೆ. ಅದರಲ್ಲಿ ಏನು ಕಡಿಮೆ ಇಲ್ಲ ಬಿಡು, ಅದ್ರಾಗೂ ಕಮಿಷನ್ ಚೆನ್ನಾಗಿರ್ತೈತಿ, ಅದ್ರಾಗೂ ದುಡ್ಡು ಚೆನ್ನಾಗಿ ಬರ್ತೈತಿ ಅಂತ ನಾನು ಅವಳಿಗೆ ಹೇಳ್ಕೊಂಡು ಹುಡುಗಾಟ ಮಾಡಕತ್ತಿದ್ದೆ. ಆಯಿತು ನೋಡ್ರಿ, ಫೈನಲಾಗಿ ಬಲೂನೆಲ್ಲ ಇದು ಮಾಡಿದ್ರೆ ಬಲೂನ್ನೆಲ್ಲ ಕರೆಕ್ಟಾಗಿ ಹಾಕಿಬಿಟ್ಟು ಇನ್ನು ನಾನಂತರೂ ಒಳಗಡೆ ಹೋಗ್ತೀನಿ, ಯಾವಾಗ ಇವ್ರು ಬಿಡ್ತಾರೆ ಇವರು ಅಂತ ಅನ್ಸಕತ್ತೈತೆ ನಿಜವಾಗ್ಲೂ ನನಗಂತೂ. ಯಪ್ಪ ಇವ್ರು ಚಿಂಟೂರ್ ಪಾಪ ಬಿಡಾತಿರ್ಲಿಲ್ಲ, ಇಲ್ಲಿ ಯಾರೂ ಇಲ್ಲ ಮಾಡಬರ್ರಿ ಅಂತ ನಿಂದಿರ್ಸಿದ್ರು ನನಗೆ. ನಂಗೆ ಕರೆನೂ ಬಿಟ್ಟರೆ ಒಳಗಡೆ ಏನಾದರೂ ಮಾಡೋದಿತ್ತಂದರೆ ಹೋಗಿ ಮಾಡಿದ್ರೆ ಆತ ಅಡುಗೆ ಅಂತ ಅಂದ್ಕೊಂಡೆ. ಆ ಕಡೆ ಎಲ್ಲ ಅಡುಗೆನೂ ಮುಗೀತು ಮಾಡೋದು ಏನೇನದೆಲ್ಲ. ಇನ್ನು ಅಪ್ಪುಗೆ ರೆಡಿ ಮಾಡೋಕ್ಕಂತ ಅವ್ರನ್ನೂ ಒದ್ರಾಕತ್ತಿದ್ರು ಅವ್ರ ಮಮ್ಮಿ. ಅದು
ಎಲ್ಲರೂ ಅಷ್ಟೇ ಇನ್ನು ರೆಡಿ ಆಗ್ತೀವಿ, ನಾ ಹೋಗ್ತೀನಿ ನೀ ಹೋಗ್ತೀವಿ, ರೆಡಿಯಾಗಿ ಬರ್ತೀವಿ ನಾವು ಅಂತ ಹೇಳಿಬಿಟ್ಟು ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಮಾಡಿದ್ರು ಎಲ್ಲರೂ. ನಿಜವಾಗ್ಲೂ ಭಾಳ ಖುಷಿ ಅನ್ನಿಸ್ತು. ಸೊ ಯಾವಾಗಾರ ಹಿಂಗೆ ಒಂದು ಏನೋ ಫಂಕ್ಷನ್ ಇರಲಿ ಎಲ್ಲರೂ ಸೇರ್ಕೊಂಡಿರ್ತೀವಲ್ಲ, ಎಲ್ಲರೂ ಮಸ್ತ್ ಮಜಾ ಮಾಡ್ತೀವಲ್ಲ, ಖುಷಿ ಅನ್ಸುತ್ತೆ. ಯಾವಾಗಲೂ ಮನೆ ನಮ್ಮ ಕೆಲಸಗಳಿದ್ದೇ ಇರ್ತಾವೆ, ಅದ್ರ ಮಧ್ಯೆ ಇದೊಂದು ಸ್ವಲ್ಪ ಬಿಡೋ ಟೈಮ್ ಮಾಡಿಕೊಂಡು ಯಾವುದಾದ್ರೂ ಫಂಕ್ಷನ್ ಇದ್ದರೆ ಸೊ ಈ ಥರ ಎಲ್ಲರೂ ಸೇರಿದಾಗ ತುಂಬ ಖುಷಿ ಅನಿಸುತ್ತೆ. ನೋಡ್ರಿ ಇಲ್ಲಿ ಬಲೂನ್ ಎಲ್ಲ ಹಾಕತ್ತಿದ್ರೆ ನಮ್ಮ ಮನೆಯವ್ರು. ಅದ್ರ ಜೊತೆಗೆ ಮಕ್ಕಳಂತೂ ಎಲ್ಲ ಬಲೂನ್ ತೊಗೊಂಡು ಆಟ ಆಡಕತ್ತಿದ್ರು. ಇವಳಂತೂ ಇಲ್ಲೇನಿದ್ದಾಳಲ್ರಿ ಅಪೇಕ್ಷಾ, ಇವಳು ನಮ್ಮ ಅಣ್ಣನ ಮೊಮ್ಮಗಳಿಗೆ. ಈಗ ಅಣ್ಣನ ಮೊಮ್ಮಗಳು ಅಕ್ಕನ ಮೊಮ್ಮಗಳು ಏನು ಇದನ್ನ ಹೇಳ್ತೀರಿ ನೀವು ಅಂತ ಅನ್ಕೊಳಕ್ಕೆ ಹೋಗಬೇಡ್ರಿ. ಆಕೆಗೆ ಎಷ್ಟು ಬಲೂನ್ ತೊಗೊಂಡ್ರು ಕಡಿಮೆನೇ ಅನ್ಸಕತ್ತಿತ್ತೋ ಏನೋ, ಬಲೂನ್ ಬೇಕು ಅಂತ ಬಲೂನ್ ಇಷ್ಟು ಬಲೂನ್ ತೊಗೊಂಡಿದ್ರೆ. ನೋಡ್ರಿ ಅಲ್ಲಿ ಪುನಾದಿಂದ ಅಕ್ಕ ಈಗ ಬಂದರೆ, ನೈಟ್ ಹತ್ತಿದ್ರು ಅವರು, ಹೀಗಾಗಿ ಅವರು ಈಗ ಬಂದರೆ ಬಲೂನ್ ಡೆಕೋರೇಷನ್ ಎಲ್ಲ ನೋಡಿ ಮಸ್ತ್ ಆಗತೈತಿ ಅಂತ ಹೇಳಕತ್ತಿದ್ಲಕ್ಕ. ಅವರು ಯಾವಾಗಲೂ ಹಂಗೆ ನೈಟ್ ಹತ್ಕೊಂಡು ಬೆಳಗ್ಗೆ ಅನ್ನೋಷ್ಟು ಯಾವ ಫಂಕ್ಷನ್ ಇರಲಿ ಏನೇ ಇರಲಿ ಬೆಳಗ್ಗೆ ಅಟೆಂಡ್ ಆಗ್ತಿರ್ತಾರೆ. ನಮ್ಮ ಮನೆಯವ್ರಂತೂ ಅವ್ರಿಗೆ ಕಾಡಿಸ್ತಿರ್ತಾರೆ, ನೀವು ಯಾವ ಫಂಕ್ಷನ್ನಿಗೂ ಬರಬೇಡ್ರಿ, ದೊಡ್ಡ ಫಂಕ್ಷನ್ ಇದ್ರೆ ಅಷ್ಟೇ ಬರ್ರಿ ನೀವು ಅಂಥೇಳಿ ಅವ್ರಿಗೆ ಕಾಡಿಸ್ತಾ ಇರ್ತಾರೆ. ಇವ್ರು ನೋಡ್ರಿ ನಮ್ಮ ಪುನಃ ಅಕ್ಕ ಅದಾರಲ್ಲ ಅವ್ರ ಹಸ್ಬೆಂಡ್ ಇವರು. ಅವ್ರ ಮಕ್ಕಳನ್ನ ಬಿಟ್ಟು ಬಂದಾರೆ ಅಂತಂದ್ರೆ ಬಯ್ಯು ಒಬ್ಬ ಹಾಸ್ಟೆಲ್ ಹೋಗಿರ್ತಾನೆ, ನಮ್ಮ ಅಕ್ಕನ ಮಗಳು ಆಗಿ 10th ಈ ಸಾರಿ, ಹಿಂಗಾಗಿನೂ ಬಂದಿಲ್ಲ. ಇವರಿಬ್ಬರು ಬಂದಿದ್ದಾರೆ ಅಕ್ಕ ಮಾಮ. ಇಲ್ಲಿ ನೋಡ್ರಿ ಇಲ್ಲಿ ಕೀರು ಮಾಡಕ್ಕಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಕತ್ತಾರೆ. ಈ ಕಡೆ ಏನೈತಲ್ಲ ಎಲ್ಲ ಡ್ರೈ ಫ್ರೂಟ್ಸ್ ತುಪ್ಪದೊಳಗೆ ಹಾಕಿ ಇದು ಮಾಡಿಕೊಟ್ರೆ ಆಯ್ತು ಅಂತ ಹೇಳಿಬಿಟ್ಟು ಇಟ್ಟಿತ್ತು. ನೋಡ್ರಿ ಇಲ್ಲಿ ಏನೇನು ಡ್ರೈ ಫ್ರೂಟ್ಸ್ ಐತಿ ತೋರಿಸ್ತೀನಿ ನಿಮಗೆ. ನೋಡ್ರಿ ಇಲ್ಲಿ ತುಪ್ಪದೊಳಗನ ಕರಿಯಾಕತ್ತಾಳೆ, ಇದು ಬಾದಾಮು ಮತ್ತು ಗೋಡಂಬಿ ಅನಿಸುತ್ತೆ. ಅಣ್ಣ ಎಲ್ಲ ಥರದ ಡ್ರೈ ಫ್ರೂಟ್ಸು ತಂದಿದ್ದ, ಹೀಗಾಗಿ ಇದು ಭಾಳ ಚೆನ್ನಾಗಿ ಅನಿಸುತ್ತದೆ. ಡ್ರೈ ಫ್ರೂಟ್ಸ್ ಮಾತ್ರ ಬಾರಿ ತಿಂದಾನ್ಬಿಡಿ ಎಲ್ಲ. ಕೈ ತೆಗಿಯಮ್ಮ. ಅದು ಬಾದಾಮ ಮತ್ತು ಗೋಡಂಬಿ ಎರಡು ಮಿಕ್ಸ್ ಐತೆನಾ? ಕೆಂಪಿಗೆ ಯಾಕೆ ಆಗ್ತಿಲ್ಲ? ಆಗ್ತೈತೆ ಈಚೆ ಎರಡುನೇನ ಅದು ಜೋರ್ ಐತನ. ನೋಡ್ರಿ ಎಲ್ಲ ಅಡುಗೆ ಮುಗೀತು, ಎಲ್ಲ ರೆಡಿನೂ ಆದರು. ಅಣ್ಣ ಸ್ಟೇಜಿಗೆ ಬಂದು ನಿಂತಾರೆ. ಅಣ್ಣ ಮತ್ತು ನಮ್ಮ ವೈನಿಯವರ, ನಮ್ಮ ಅಪ್ಪು ಎಲ್ಲರೂ ರೆಡಿ ಆದರೆ. ನೋಡ್ರಿ ಪೂರ್ತಿ ಲೆಂತಿ ವಿಡಿಯೋ ಆದರೆ ನಿಮಗೂ ನೋಡೋಕೆ ಇಷ್ಟ ಆಗಂಗಿಲ್ಲ, ಹೀಗಾಗಿ ಸೊ ಇದು ಇಲ್ಲಿಗೆ ಇವತ್ತು ವಿಡಿಯೋ ಎಂಡ್ ಆಕೈತಿ. ನೆಕ್ಸ್ಟ್ ವಿಡಿಯೋ ಏನೈತಲ್ಲ ಸೊ ಫುಲ್ ಬರ್ಡೇ ಪಾರ್ಟಿದು ವಿಡಿಯೋ ನಿಮ್ಮ ಮುಂದೆ ಬರ್ತೈತಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು.